8 ವಾರ ಕಡಿಮೆ ಅವ್ರು ಏನಾದ್ರು ಬಂದ್ಬಿಟ್ರೆ ನನ್ನ ಫ್ರೆಂಡ್ ತಲೆ ಬೋಳಿಸ್ಬಿಡ್ತೀನಿ, ನಾನು ಮೆರವಣಿಗೆ ಮಾಡ್ತೀನಿ ಆಯ್ತಾ. ನಿಜವಾಗ್ಲೂ ಓಪನ್ ಚಾಲೆಂಜ್ ಇದು. 8 ವಾರ ಕಡಿಮೆ ಏನಾದ್ರು ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಲಾಯರ್ ಜಗದೀಶ್ ಅವರು ಕರ್ನಾಟಕದಲ್ಲಿ ಒಂದು ತಲೆ ಬೋಳಿಸಿ ಮೆರವಣಿಗೆ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ, ಕೆಂಗೇರಿ ರೋಡ್ ಅಲ್ಲಿ. ಅರ್ಥ ಮಾಡ್ಕೊಂಡ್ಬಿಡ್ರಿ ಆಯ್ತಾ. 75 ಕ್ಯಾಮ್ರಾನ ಅವರಿಂದಾನೇ ಐತಿ ಅನ್ಸುತ್ತೆ, ಯಾಕೆಂದ್ರೆ ಅವ್ರ ಆಚೆ ಬಂದ್ರೆ ಬ್ರೋ ನಾಳೆಯಿಂದ ಯಾರು ನೋಡೋರೇ ಇರಲ್ಲ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಮೊನ್ನೆ ಜಗಳ ಆಡಿ ಅಂದ್ರೆ ಜಗಳ ಆಡಿರ್ತಾರೆ, ಇವತ್ ಲವ್ ಮಾಡಿ ಅಂತ ಲವ್ ಮಾಡ್ತಾರೆ, ನಾಳೆ ಹೊಡೆದಾಡ್ಕೊಂಡು ಹೊರಗಡೆ ಬನ್ನಿ ಅಂದ್ರೆ ಮುಚ್ಕೊಂಡ್ ಹೊರಗಡೆ ಬರ್ಬೇಕು. ಧರ್ಮ ಕೀರ್ತಿರಾಜ್ ಅವ್ರು ಕಾಣಿಸ್ತಿದ್ರ, ಶಿಶಿರ್ ಶಾಸ್ತ್ರಿ ಅವ್ರು ಕಾಣಿಸ್ತಿದ್ರ, ಯಾರು ಅಂತ ಕೇಳ್ತಾರೆ ಅವರೆಲ್ಲ. ಯಾವ ಆಟ ಆಡ್ದವ್ರಿಂದ ನೀವು ನೋಡಿದೀರಾ, ಹೇಳಿ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬ್ರೋ ಆ ವ್ಯಕ್ತಿ ಒಬ್ರೇ ನ್ಯಾಯವಾಗಿರೋದು ಅನ್ಸುತ್ತೆ ನಮ್ಗೆ. ಯಾಕೆಂದ್ರೆ ಫಸ್ಟ್ ಅವರು ಹೋಗಿಲೆ ಅಂತ ಯಾವ ಸೀಮೆ ಹೆಣ್ಣು ಅಂತ ಅವ್ರು ಅಂದ್ರು. ಅವ್ರ ಅನ್ನಕ್ಕೂ ಮುಂಚೆ ಈ ಅಮ್ಮನೇ ಅವ್ರ ಫಸ್ಟ್ ಅಂದಿದ್ದು. ಫಸ್ಟ್ ಒಬ್ರಿಗೆ ಲಾಯರ್ ಅವ್ರ ವಯಸ್ಸುಗಾರ ಮರ್ಯಾದೆ ಕೊಟ್ಬಿಟ್ಟು ಅವ್ರ ಗೌರವ ಕೊಡ್ಬೇಕು. ಅವ್ರಿಗೆ ಹೋಗಲ್ಲ ಅಂದ್ರೆ ಅವರು ಅಂದೇ ಅಂತಾರೆ. ಮರ್ಯಾದೆ ಅನ್ನೋದು ಸಮಾನತೆ ಆಗಿರ್ಬೇಕು. ಇವ್ರು ಅಂದ್ರು ಅನ್ಬಿಟ್ಟು ಅದನ್ನ ಹೈಲೈಟ್ ಮಾಡಿ ಅವರು ಆತರ ಬೈದ್ರು ಅನ್ಬಿಟ್ಟು ಇವ್ರು ರೊಚ್ಚಿಗೆದ್ದಿ ಈ ತರ ಮಾಡ್ತಾ ಹೋಗುತ್ತೆ ಆಚೆ ಕಡೆ. ಅದು ತಪ್ಪು. ಫಸ್ಟ್ ವ್ಯಕ್ತಿ ಗೌರವ ಕೊಡ್ಬೇಕು. ಬರೀ ಅವರಿಂದಾನೇ ಆಗಿಲ್ಲ, ಇಬ್ರು ಕಡೆಯಿಂದಾನು ತಪ್ಪಾಗಿದೆ, ಅದು ಮುಖ್ಯ. ಅಲ್ಲ, ಅಲ್ಲಿ ಫೈಟ್ ಆಗುತ್ತೆ, ಎಲ್ಲ ಆಗುತ್ತೆ, ಅದೆಲ್ಲ ಪ್ರಾಬ್ಲಮ್ ಏನಿಲ್ಲ. ಈಗ ಅವರು ಮಾತಾಡೋರು ಇವರು ಮಾತಾಡ್ಲಿ, ಆ ಸ್ಟೇಜ್ ಮೇಲೆ ಸುದೀಪ್ ಅವರು ಏನು ಮಾತಾಡ್ಲಿಲ್ವಲ್ಲ ಅದ್ರ ಬಗ್ಗೆ, ಅದೊಂದು ಕನ್ಫ್ಯೂಷನ್ ಐತೆ ಜನಸಾಮಾನ್ಯರಲ್ಲಿ. ಬ್ರೋ ಅವ್ರನ್ನೇನಾರು ಮಾತಾಡಿದ್ರೆ, ಅವ್ರಿಗೇನಾರು ಅನ್ಗಿಸಿದ್ರೆ TRPನೇ ಬಿದೋಗುತ್ತೆ ಬ್ರೋ. ಯಾಕೆಂದ್ರೆ ಅವ್ರ ಆಚೆ ಬಂದ್ರೆ ಬ್ರೋ ನಾಳೆಯಿಂದ ಯಾರು ನೋಡೋರೇ ಇರಲ್ಲ. ನಮ್ ಮನೆಯವ್ರ ಇವಾಗ ಹೆಚ್ಚು ಬಿಗ್ ಬಾಸ್ ಬಂದ್ರೆ 2 ಅವರ್ ಬಿಗ್ ಬಾಸ್ ಅಲ್ಲಿ 80% ಆ ವ್ಯಕ್ತಿದೇ ಬರ್ತೈತೆ. ಲಾಯರ್ದು ಲಾಯರ್ ಜಗದೀಶ್ ಅವ್ರದೇ ಬರ್ತೈತೆ, ಬೇರೆಯವ್ರು ಕ್ಯಾಪ್ಚರ್ ಆಗ್ತಾ ಇಲ್ಲ. 75 ಕ್ಯಾಮ್ರಾನ ಅವರಿಂದಾನೇ ಐತಿ ಅನ್ಸುತ್ತೆ. ಆತರ ಐತಿ. ಆತರ ಇರೋವಾಗ ಅವ್ರನ್ನ ಆಚೆ ಕಳಿಸ್ಬಿಟ್ರೆ TRP ಇರುತ್ತಾ ಬ್ರೋ? ಅದಕ್ಕೆ ಅವ್ರನ್ನ ಪಾಸಿಟಿವ್ ಆಗಿ ಬಿಗ್ ಬಾಸ್ ಅಲ್ಲಿ ಇರೋ 16 ಜನ ಕಂಟೆಸ್ಟೆಂಟ್ ಒಂದ್ ಸೈಡ್ ಆದ್ರೆ ಲಾಯರ್ ಜಗದೀಶ್ ಅವರೇ ಒಂದ್ ಸೈಡ್ ಇದಾರೆ ಇದ್ರಲ್ಲಿ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಬಿಗ್ ಬಾಸ್ ಮನೇಲಿ ಯಾರ ಜೊತೆ ಜಗಳ ಆಡಿಲ್ಲ ಅಯ್ಯ, ತೋರಿಸ್ರಿ ನೋಡೋಣ. ಅಂತವ್ರು ಬೇಕಾಗಿರೋದು ಬಿಗ್ ಬಾಸ್ಗೆ. ಅರ್ಥ ಮಾಡ್ಕೊಂಡ್ಬಿಡ್ರಿ. ಯಾರ ನಿಯತ್ತಾಗಿ ಆಡ್ತೀನಿ ಆಯ್ತಪ್ಪ. ಇವಾಗ ಮಿಕ್ಕಿದ 16 ಕಂಟೆಸ್ಟೆಂಟ್ ಗಳಲ್ಲಿ ಒಂದು 10 ಜನದ ಹೆಸರು ಗೊತ್ತಾ ಯಾರಿಗಾದ್ರು? ಸೈಲೆಂಟ್ ಆಗಿ ಕುತ್ಕೊಳ್ಳೋಕಿಲ್ಲ. ಧರ್ಮ ಕೀರ್ತಿರಾಜ್ ಅವರೆಲ್ಲ ಇದಾರೆ, ಯಾಕೆ ಸೌಂಡ್ ಮಾಡ್ತಾ ಇಲ್ಲ ಅವರು? ಕಿರ್ಚಾಡ್ಕೊಂಡು ಒಳ್ಳೆ TRP ತೋರಿಸ್ತಾರೆ, ಅದಕ್ಕೆ ಅವ್ರನ್ನ ಇಟ್ಕೊಂಡವ್ರು. ಹಂಸ ಅವರು ಪ್ರಶ್ನೆಗೆ ಏನ್ ಆಡ್ದೆ ಕ್ಯಾಪ್ಟನ್ ಆಗ್ಬಿಟ್ರು. ಇವಾಗ ಅವ್ರಿಬ್ಬರದೊಂದು ಆಟ ಸ್ಟಾರ್ಟ್ ಆಗಿದೆ ಇವಾಗ, ಅಂಕಲ್ ಆಂಟಿದು ಅಂತ ಸೋಸಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀರಾ. ಏನ್ ಅನ್ಕೊಂಡಿದ್ದಾರೆ ಇವರು? ಲಾಯರ್ ಅಂದ ತಕ್ಷಣ ಏನ್ ಬೇಕಾದ್ರೂ ಮಾಡ್ಬೋದಾ? ನೋಡಿ ಬ್ರದರ್, ಆ ಬಿಗ್ ಬಾಸ್ ಮನೆ ಅಂದ್ರೇನೆ ಅದು. ನಾವು ಹೊರಗಡೆ ಏನ್ ಇರ್ತೀವಿ, ಒಳಗಡೆ ಆತರ ಇರಕ್ ಆಗಲ್ಲ. ಅವ್ರು ಹೇಳ್ದಂಗ್ ಕುಣಿಬೇಕು. ಅರ್ಥ ಮಾಡ್ಕೊಂಡ್ಬಿಡ್ರಿ. ಮೊನ್ನೆ ಜಗಳ ಆಡಿ ಅಂದ್ರೆ ಜಗಳ ಆಡಿರ್ತಾರೆ, ಇವತ್ ಲವ್ ಮಾಡಿ ಅಂತ ಲವ್ ಮಾಡ್ತಾರೆ, ನಾಳೆ ಹೊಡೆದಾಡ್ಕೊಂಡು ಹೊರಗಡೆ ಬನ್ನಿ ಅಂದ್ರೆ ಮುಚ್ಕೊಂಡ್ ಹೊರಗಡೆ ಬರ್ಬೇಕು. ಅರ್ಥ ಮಾಡ್ಕೊಂಡ್ರಿ. ಇವಾಗ್ಲಾದ್ರು ಅರ್ಥ ಮಾಡ್ಕೊಳ್ರಿ. ಬಿಗ್ ಬಾಸ್ ಅಂತ ಎಲ್ರು ಸಾಯ್ತಾರಲ್ಲ, ಇದ್ರಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ರಿ ಎಲ್ಲ. ಮೊನ್ನೆ ಜಗಳ ಆಡ್ದವ್ರಿಗೆ ನೆನ್ನೆ ಲವ್ ಆಗ್ಬಿಡುತ್ತಂತೆ, ನೆನ್ನೆ ಲವ್ ಆದವ್ರು ವಾಪಸ್ ಬಂದ್ಬಿಡ್ತಾರಂತೆ ನಾಳೆ ಜಗಳ ಆಡ್ಕೊಂಡು ಪುನಃ. ಏನ್ ಆಟಗಳ ಗುರು ಇದು? ಪ್ರತಿ ಸಲ ಬಿಗ್ ಬಾಸ್ ಸೀಸನ್ ಈ ಸಲ ಸೀಸನ್ಗೂ ವ್ಯತ್ಯಾಸಗಳನ್ನ ನೋಡ್ರಿ ಒಂದ್ ಸ್ವಲ್ಪ. ಏನ್ ಅನ್ಕೊಂಡವ್ರೆ? ಲಾಯರ್ ಜಗದೀಶ್ ಅವರು ಹಂಸವ್ರು ಆಗಿರ್ಬೋದು, ಕ್ಯಾಪ್ಟನ್ ತರ ಇರ್ಬೇಕು. ಲಾಯರ್ ಜಗದೀಶ್ ಅವ್ರು ಅಷ್ಟು ಯಾರ ಜೊತೆ ಜಗಳ ಆಡಿಲ್ಲ ಗುರು ಅಯ್ಯ. ಜಗಳ ಆಡಿದ್ರೆ TRP ಗುರು. ಬಿಗ್ ಬಾಸ್ ಅಲ್ಲಿ ನಿಯತ್ತಾಗಿ ನೀನು ಏನಾದ್ರೂ ಒಳ್ಳೆ ಕೆಲಸ ಮಾಡಿ ನೀನ್ TRP ಇಲ್ಲ. ಗೋಲ್ಡ್ ಸುರೇಶ್ ಅವ್ರು ಇದಾರೆ, ಅವ್ರು ಯಾರು ಕಾಣಿಸ್ತಾ ಇದಾರ ಕಣ್ಣಿಗೆ? ಯಾರಿಗೋ ಕಾಣಿಸ್ತಾರೆ. ಧರ್ಮ ಕೀರ್ತಿರಾಜ್ ಅವ್ರು ಕಾಣಿಸ್ತಾ ಇದ್ರ, ಶಿಶಿರ್ ಶಾಸ್ತ್ರಿ ಅವ್ರು ಕಾಣಿಸ್ತಾ ಇದ್ರ, ಯಾರು ಅಂತ ಕೇಳ್ತಾರೆ ಅವರೆಲ್ಲ. ಲಾಯರ್ ಜಗದೀಶ್ ಅಂತ ಹೇಳಿ ಬಿಗ್ ಬಾಸ್ ಜಗಳ ಆಡಿದ್ರಲ್ಲ ಅಂತ ಯಾಕೆ ಹೈಲೈಟ್ ಮಾಡಿ ತೋರಿಸ್ತೀರಾ? ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತೀನಿ ಅಂತ ತೆಗೆದಟ್ರಿ. ಇಷ್ಟೆಲ್ದವ್ರನ್ನ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತೀರಾ? ಸೋಸಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಕೇಳ್ಕೊಂಡ್ರೆ ನಾನ್ ಬಿಗ್ ಬಾಸ್ ಬರ್ತೀನಿ ಅಂತ ಕರ್ಕೊಂಡ್ರಿ ಅಂತ ಅವ್ರನ್ನ ನೋಡೋಣ. ನೀವ್ ಹೇಳ್ತಾರದು ಏನಂತಂದ್ರೆ ಲಾಯರ್ ಜಗದೀಶ್ ಅವ್ರು ಏನೇ ಮಾಡಿದ್ರು ಮನೇಲೆ ಉಳಿಸ್ಕೊಂತಾರೆ TRPಗೋಸ್ಕರ. ಬ್ರೋ 8 ವಾರ ಕಡಿಮೆ ಅವ್ರು ಏನಾದ್ರು ಬಂದ್ಬಿಟ್ರೆ ನನ್ನ ಫ್ರೆಂಡ್ ತಲೆ ಬೋಳಿಸ್ಬಿಡ್ತೀನಿ, ನಾನು ಮೆರವಣಿಗೆ ಮಾಡ್ತೀನಿ ಆಯ್ತಾ. ನಿಜವಾಗ್ಲೂ ಓಪನ್ ಚಾಲೆಂಜ್ ಇದು. 8 ವಾರ ಕಡಿಮೆ ಏನಾದ್ರು ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ್ಬಿಟ್ರೆ ಲಾಯರ್ ಜಗದೀಶ್ ಅವರು ಕರ್ನಾಟಕದಲ್ಲಿ ಒಂದು ತಲೆ ಬೋಳಿಸಿ ಮೆರವಣಿಗೆ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ, ಕೆಂಗೇರಿ ರೋಡ್ ಅಲ್ಲಿ. ಅರ್ಥ ಮಾಡ್ಕೊಂಡ್ಬಿಡ್ರಿ ಆಯ್ತಾ. ಚಿನ್ನದ ಮೊಟ್ಟೆ ಇಡೋ ಕೋಳಿರಿ ಅದು. ಬಿಗ್ ಬಾಸ್ ಸೀಸನ್ 11ಗೆ ಅವ್ರನ್ನೇ ಕಳಿಸ್ಬಿಟ್ರಿ, ಸೀಸನ್ನೇ ಇಲ್ಲ. ಇನ್ ಮಿಕ್ಕವರೆಲ್ಲ ಎಲ್ಲವ್ರೆ? ಊಟ ಮಾಡು, ತಿಂದ ಪುಟ್ಟ, ಬಂದ ಪುಟ್ಟ, ಮಲಗದ ಪುಟ್ಟ ಅಷ್ಟೇ. 16 ಜನ ಇರೋದು. ಬೆಂಕಿ ಹತ್ತಿಸ್ತಿರೋದು ಲಾಯರ್ ಜಗದೀಶ್ ಅವರು. ಅರ್ಥ ಆಯ್ತಾ? ಅವ್ರನ್ನ ಕಳಿಸ್ಬಿಟ್ರೆ ಏನಿಲ್ಲ ಅಂತ ಅವ್ರಿಗೆ ಚೆನ್ನಾಗ್ ಗೊತ್ತು. ಫಸ್ಟ್ನೇ ವಾರನೇ ಡೋರ್ ಬ್ಲಾಸ್ಟ್ ಮಾಡ್ತೀನಿ ಅಂದಾಗ್ಲೇ ಏನು ಕಳ್ಸಕ್ಕಾಗಲಿಲ್ಲ ಅವ್ರ ಕೈಲಿ. ಇನ್ ಯಾವಾಗ ಕಳಿಸ್ತಾರೆ? ಕಳ್ಸಲ್ಲ ಬಿಡ್ರಿ.